ಸ್ಟಾಕ್ ಸೆಲೆಕ್ಷನ್ ಅನ್ನೋದು ನಮ್ಮ ಇನ್ವೆಸ್ಟಿಂಗ್ ಜರ್ನಿನಲ್ಲಿ ಒಂದು ಪಿಲ್ಲರ್ ಆಗಿ ನಿಲ್ಲುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡಲಿಕ್ಕೆ ಬಂದಾಗ ನಾವು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕು. ನಾವು ನಮ್ಮ ದುಡ್ಡನ್ನ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತ 50-100 ಸ್ಟಾಕಿಗೆ ಹಾಕಿದ್ರೂ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಕಂಡು ಬರಲ್ಲ. ಇನ್ವೆಸ್ಟರ್ ಆದವರು ಫಸ್ಟ್ ಒಂದು ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ದುಡ್ಡನ್ನು ನೀವು ಹೂಡಿಕೆ ಮಾಡಬೇಕಾದ್ರೆ ಪ್ರತಿಯೊಂದು ಸೆಕ್ಟರಿನ ಅತ್ಯುತ್ತಮ ದ ಬೆಸ್ಟ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಯಾವತ್ತೂ ಸೂಕ್ತ. ನಮಸ್ತೆ ವೀಕ್ಷಕರೇ, ವಿಸ್ತಾರ ಮನಿ ಪ್ಲಸ್ನ ಟೆಕ್ನಿಕಲ್ ಅನಾಲಿಸಿಸ್ ಸ್ಪೆಷಲ್ ಎಪಿಸೋಡ್ ನಂಬರ್ 2ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಶ್ವಿನ್ ಕುಮಾರ್, ಪ್ರೊಫೆಷನಲ್ ಟ್ರೇಡರ್, ಪ್ರೊಫೆಷನಲ್ ಟ್ರೈನರ್ ಹಾಗೂ DAA ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸ್ನೇಹಿತರೆ, ನಮ್ಮ ಹಿಂದಿನ ಸಂಚಿಕೆಗೆ ತಮ್ಮೆಲ್ಲರಿಂದನೂ ಬಹಳನೇ ಪ್ರೋತ್ಸಾಹ ಮತ್ತು ಸಹಕಾರ ಸಿಕ್ಕಿದೆ. ವಿಸ್ತಾರ ಮನಿ ಪ್ಲಸ್ ಟೀಮ್ನಿಂದ ಹಾಗೂ ನನ್ನಿಂದ ಎಲ್ಲರಿಗೂ ಧನ್ಯವಾದಗಳು. ಎರಡನೇ ಎಪಿಸೋಡ್ ಯಾವ ಟಾಪಿಕ್ ಬಗ್ಗೆ ಮಾತಾಡುವ ಅಂತ ಡಿಸ್ಕಷನ್ ನಾನು ನನ್ನ ಟೀಮ್ ಮಾಡಬೇಕಾದ್ರೆ ಒಂದು ಐಡಿಯಾ ಬಂದಿದ್ದೇನಪ್ಪ ಅಂತಂದರೆ, ನಾವು ರ್ಯಾಂಡಮ್ ಟಾಪಿಕ್ಸ್ನ ಪಿಕ್ ಮಾಡಿ ವೀಕ್ಷಕರಿಗೆ ಪ್ರೆಸೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ವೀಕ್ಷಕರಾದ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿರ್ಬೋದು ಅಥವಾ ನಮ್ಮ ಮೇಲ್ಸ್ಗೆ ಕಳಿಸಿರುವಂಥ ಸಜೆಷನ್ಸ್ ಅಥವಾ ರಿಕ್ವೆಸ್ಟ್ನ ಕೊಲೇಟ್ ಮಾಡಿ ನೋಡಿದಾಗ ಮುಖ್ಯವಾಗಿ ಅಥವಾ ಹೈಲೈಟ್ ಅಂತ ಕಂಡು ಬಂದಿದ್ದಂಥ ಕೆಲವು ಟಾಪಿಕ್ಸ್ನ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಬಹಳ ಜನ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಮಾತಾಡಬೇಕು ಅಶ್ವಿನ್ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೇಗೆ ಚಾರ್ಟಲ್ಲಿ ಪ್ಲಾಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಮೂರನೇದಾಗಿ ಟ್ರೆಂಡ್ ಮತ್ತು ಟ್ರೇಡ್ ಐಡೆಂಟಿಫಿಕೇಷನ್ ಒಂದು ಚಾರ್ಟಲ್ಲಿ ಹೇಗೆ ಮಾಡ್ಬೋದು ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಒಂದು ಪೋರ್ಟ್ಫೋಲಿಯೋನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು, ಸ್ಟಾಕ್ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ದಾರೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಟ್ರೇಡಿಂಗ್ ಡಿಸಿಪ್ಲಿನ್ ಅನ್ನೋದು ಯಾವ ರೀತಿ ನಾವು ನಮ್ಮ ಟ್ರೇಡಿಂಗ್ನಲ್ಲಿ ಅಥವಾ ಇನ್ವೆಸ್ಟಿಂಗಲ್ಲಿ ಅಳವಡಿಸ್ಕೋಬಹುದು ಅಂತ ಕೇಳಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ಆಗಿ ಕೆಲವರು ಸ್ಟಾಕ್ ರೆಕಮೆಂಡೇಷನ್ಸ್ ಮತ್ತು ಸ್ಟಾಕ್ ಸಜೆಷನ್ಸ್ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಸ್ನೇಹಿತರೆ, ವಿ ಆರ್ ವೆರಿ ಸಾರಿ, ಇದು ಎಜುಕೇಷನಲ್ ಪ್ರೋಗ್ರಾಮ್ ಆದ್ದರಿಂದ ನಾವು ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ಸ್ ಆಗಲಿ ಅಥವಾ ಸ್ಟಾಕ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ನ ಕೊಡಲಿಕ್ಕೆ ಬರೋದಿಲ್ಲ. ಸೊ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಡಿಮಾಂಡ್ ಇದ್ದಂಥ ಪರ್ಟಿಕ್ಯುಲರ್ ಟಾಪಿಕ್ ಏನಂದರೆ ಸ್ಟಾಕ್ ಸೆಲೆಕ್ಷನ್. ಆ್ಯಂಡ್ ನಾನು ಕೂಡ ಅದನ್ನು ಅಗ್ರಿ ಆಗ್ತೀನಿ. ಏನಕ್ಕೆ ಅಂದರೆ, ಸ್ಟಾಕ್ ಸೆಲೆಕ್ಷನ್ ಅನ್ನೋದು ನಮ್ಮ ಇನ್ವೆಸ್ಟಿಂಗ್ ಜರ್ನಿನಲ್ಲಿ ಒಂದು ಪಿಲ್ಲರ್ ಆಗಿ ನಿಲ್ಲುತ್ತೆ. ಇವತ್ತು ನಾನು ಒಂದು ಊರಿಗೆ ಹೋಗಬೇಕು ಅಂತಂದರೆ ಜರ್ನಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವ ವಾಹನನ ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ಹೇಗೆ ಮುಖ್ಯನೋ, ಬಿಕಾಸ್ ಅದು ನಮ್ಮ ಜರ್ನಿನ ಡಿಫೈನ್ ಮಾಡುತ್ತೆ. ಅದೇ ರೀತಿ ಸ್ಟಾಕ್ ಸೆಲೆಕ್ಷನ್ ಅನ್ನೋದು ಕೂಡ ನಮ್ಮ ಜರ್ನಿನ ಡಿಫೈನ್ ಮಾಡುತ್ತೆ, ನಮ್ಮ ಇನ್ವೆಸ್ಟಿಂಗ್ ಜರ್ನಿನ. ಇಲ್ಲಿ ಸ್ಟಾಕ್ ಸೆಲೆಕ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಂದು ಇಂಡಿವಿಜುವಲ್ ಸ್ಟಾಕ್ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು ಅಥವಾ ಒಂದು ಪೋರ್ಟ್ಫೋಲಿಯೋ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಪೋರ್ಟ್ಫೋಲಿಯೋ ಅಂತ ಅಂದರೆ ಏನು? ಇವಾಗ ನಮ್ಮ ಹತ್ರ 1 ಲಕ್ಷ ರೂಪಾಯಿ ಇದ್ದರೆ ನಾವು ಪೂರ್ತಿ 1 ಲಕ್ಷ ರೂಪಾಯಿನೂ ಒಂದೇ ಸ್ಟಾಕ್ ಹಾಕ್ಲಿಕ್ಕೆ ಬರಲ್ಲ. ಅದೇ ನಮ್ಮ ಟ್ರೇಡಿಂಗ್ ಅವ್ರ ಇನ್ವೆಸ್ಟಿಂಗ್ ಕ್ಯಾಪಿಟಲ್ ಇದ್ದರೆ ಪೂರ್ತಿ 1 ಲಕ್ಷನ ಒಂದೇ ಸ್ಟಾಕಿಗೆ ಹಾಕೋದು ಸೂಕ್ತನಾ? ಅದು ತಪ್ಪಾಗುತ್ತೆ. ಅವಾಗೇನಾಗುತ್ತೆ, ಓವರ್ ಎಕ್ಸ್ಪೋಜರ್ ಅಥವಾ ಸ್ಪೆಕ್ಯುಲೇಷನ್ ಕೂಡ ಲೀಡ್ ಆಗುತ್ತೆ. ಟ್ರೇಡಿಂಗ್ ಡಿಸಿಪ್ಲಿನ್ ಏನು ಹೇಳುತ್ತೆ ಅಂತಂದರೆ, ನಮ್ಮ ಕ್ಯಾಪಿಟಲ್ನ ಡಿವೈಡ್ ಮಾಡಿ ಡಿಫ್ರೆಂಟ್ ಸ್ಟಾಕ್ಸಿಗೆ ಹಾಕಬೇಕು. ಆಗೇನಾಗ್ತದೆ, ಒಂದು ನಿಮ್ಮ ಎಲ್ಲ ದುಡ್ಡನ್ನು ಒಂದೇ ಸ್ಟಾಕಿಗೆ ಹಾಕಲ್ಲ. ಎರಡನೇದು ಡೈವರ್ಸಿಫಿಕೇಷನ್ ಅನ್ನೋದು ಏನು ಅಚೀವ್ ಮಾಡಬೇಕು ಅಂತಿರುತ್ತೋ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಅದನ್ನು ನಾವು ಅಚೀವ್ ಮಾಡ್ಬೋದು. ಈಗ ನಿಮಗೆ ಉದಾಹರಣೆಯಲ್ಲಿ ತೋರಿಸ್ತೀನಿ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಟ್ರೈನೀಸ್ ಇರ್ಬೋದು, ನಮ್ಮ ಇನ್ವೆಸ್ಟರ್ಸ್ ಇರ್ಬೋದು, ನಮ್ಮ ಟ್ರೇಡರ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದೇ ಒಂದು ನಾನು ಯಾವಾಗಲೂ ಸಜೆಷನ್ ಕೊಡೋವಂಥದ್ದು ಏನಂತ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡಲಿಕ್ಕೆ ಬಂದಾಗ ಮೊದಲನೇದಾಗಿ ನಾವು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕು. ನಾನು ತಿಂಗಳಲ್ಲಿ 10% ದುಡಿತೀನಿ, ವರ್ಷಕ್ಕೆ ದುಡ್ಡನ್ನು ಡಬಲ್ ಮಾಡ್ತೀನಿ ಅನ್ನೋದಲ್ಲಿ ಬಂದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಹಿಂದೊಮ್ಮೆ ಯಾವತ್ತೋ ಒಂದು ವರ್ಷದಲ್ಲಿ ಲಾಸ್ಟ್ 10 ಇಯರ್ಸಲ್ಲಿ 1 ವರ್ಷ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಎವ್ರಿ ಮಂತ್ ಅಥವಾ ಪ್ರತಿ ವರ್ಷವೂ ಅದೇ ರೀತಿ ಅಮೌಂಟ್ ಗ್ರೋತ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರೋದು ರಾಂಗ್ ಎಕ್ಸ್ಪೆಕ್ಟೇಷನ್. ಅಲ್ಲಿ ನಮಗೆ ಫೇಲ್ಯೂರ್ ಕಂಡುಬರೋ ಚಾನ್ಸಸ್ ಜಾಸ್ತಿ. ಎರಡನೇದಾಗಿ ನಾವು ನಮ್ಮ ದುಡ್ಡನ್ನು ಡೈವರ್ಸಿಫಿಕೇಷನ್ ಮಾಡಬೇಕು ಅಂತ
50-100 ಸ್ಟಾಕಿಗೆ ಹಾಕಿದ್ರೂ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಕಂಡು ಬರಲ್ಲ. ಬಿಕಾಸ್ ಎಲ್ಲದನ್ನು ಕೂಡ ನಾವು ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ. ಒಂದೊಂದು ಸ್ಟಾಕಿಂದ ಒಂದೊಂದು ಪರ್ಫಾರ್ಮೆನ್ಸ್ ಇರುತ್ತೆ. ಅದಕ್ಕಾಗಿ ಒಂದು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಆರ್ ಸ್ಟಾಕ್ ಬಾಸ್ಕೆಟ್ ಅಂತ ಕ್ರಿಯೇಟ್ ಮಾಡೋದು ತುಂಬ ಮುಖ್ಯ. ಈ ಸ್ಟಾಕ್ ಬಾಸ್ಕೆಟ್ ಅಂದ್ರೆ ಏನು? ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ 5-6 ಸಾವಿರ ಸ್ಟಾಕ್ಸ್ ಇದೆ. ಎಲ್ಲದನ್ನು ನಾನು ಹಿಂದಿನ ಸಂಚಿಕೆನಲ್ಲೂ ಹೇಳಿದೆ, ಎಲ್ಲದನ್ನು ಕೂಡ ನಾವು ಟ್ರೇಡ್ ಮಾಡಲಿಕ್ಕಾಗಲ್ಲ, ಎಲ್ಲದನ್ನು ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ. ಇನ್ವೆಸ್ಟರ್ ಆದವರು ಫಸ್ಟು ಒಂದು ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ಆ ವಾಚ್ ಲಿಸ್ಟ್ ಹೇಗೆ ಕಾಣಬೇಕು? ಒಂದು 30-40 ಸ್ಟಾಕ್ ಇದ್ದಿದ್ದು, ಅದರಲ್ಲಿ ನಾವು ಕೆಲವುದನ್ನು, ಇವಾಗ ಒಂದು ಕ್ರಿಕೆಟ್ ಟೀಮಲ್ಲಿ ಹೇಗೆ ನಾವು 11-12 ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ತೀವಿ, ಇನ್ನೊಂದು 5-6 ಜನನ ಸಬ್ಸ್ಟಿಟ್ಯೂಟ್ ಆಗಿ ಹೇಗಿಟ್ಟಿರ್ತಾರೋ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 15-20 ಸ್ಟಾಕ್ ಅಂತ ಇದ್ದು, ಅದರಲ್ಲಿ ಒಂದು 10 ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೆಲವು ಸ್ಟಾಕ್ಸ್ ಪರ್ಫಾರ್ಮ್ ಮಾಡುತ್ತೆ, ಕೆಲವು ಸ್ಟಾಕ್ಸ್ ಅಂಡರ್ ಪರ್ಫಾರ್ಮ್ ಮಾಡುತ್ತೆ, ಕೆಲವು ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಯಾವುದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದನ್ನು ಕಂಟಿನ್ಯೂ ಮಾಡಿ, ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ವೋ ಅದನ್ನು ನಮ್ಮ ಸಬ್ಸ್ಟಿಟ್ಯೂಟ್ ಸ್ಟಾಕ್ಸಲ್ಲಿ ರಿಪ್ಲೇಸ್ ಮಾಡಬೇಕಾಗತ್ತೆ. ಅದು 2ನೇ ವಿಚಾರ. 3ನೇ ವಿಚಾರ ಏನಂತ ಅಂದರೆ, ನಾವು ಇನ್ವೆಸ್ಟಿಂಗ್ ಮಾಡಬೇಕಾದ್ರೆ ಯಾವುದೇ ತರಹದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ ಅನ್ನೋ ಥರ ಇರಬಾರ್ದು. ಏನದರ ಅರ್ಥ? ಈಕ್ವಿಟಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಂದಾಗ ನಮ್ಮ ಮಿನಿಮಮ್ ಟೈಮ್ ಪೀರಿಯಡ್ ಆಫ್ ಇನ್ವೆಸ್ಟಿಂಗ್ ಅಥವಾ ನಮ್ಮ ಮಿನಿಮಮ್ ಹೂಡಿಕೆಯಾದ ಟೈಮ್ ಪೀರಿಯಡ್ 3-5 ವರ್ಷ ಇರಬೇಕಾಗತ್ತೆ. ನಾನು ಒಂದು 1 ಲಕ್ಷ ಅಥವಾ 2 ಲಕ್ಷ ನನಗೆ ಬಂದಿದೆ, ಇನ್ನೊಂದು 6 ಮಂತ್ಸ್ ಅದಕ್ಕೆ ಕಮಿಟ್ಮೆಂಟ್ ಇಲ್ಲ, ನಾನು ಅದನ್ನು ತಂದುಬಿಟ್ಟು ಸ್ಟಾಕ್ ಮಾರ್ಕೆಟ್ ಹಾಕ್ತಿರ್ತೀನಿ, ಅದರಲ್ಲೊಂದು 20% ದುಡಿಬೋದು, ಇವೆಲ್ಲ ಆಗಬಹುದು. ಇವೆಲ್ಲ ಸ್ಪೆಕ್ಯುಲೇಷನ್ಗೆ ಲೀಡ್ ಆಗುತ್ತಷ್ಟೇ ಬಿಟ್ಟರೆ, ಇನ್ವೆಸ್ಟಿಂಗ್ ಅಂತ ಮಾಡಬೇಕಾದ್ರೆ ಈ ರೀತಿ ಸ್ಪೆಕ್ಯುಲೇಷನ್ ಅಥವಾ ಆಲ್ಮೋಸ್ಟ್ ಗ್ಯಾಂಬ್ಲಿಂಗ್ ಮೈಂಡ್ಸೆಟ್ ಇಟ್ಟು ಮಾಡಲಿಕ್ಕೆ ಬರೋದಿಲ್ಲ. 3 to 5 ಇಯರ್ಸ್ ಟೈಮ್ ಫ್ರೇಮ್ ಹೊರೈಸನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಪ್ರಾಬಬಿಲಿಟಿ ಆಫ್ ಸಕ್ಸಸ್, ನಾವು ಗೆಲ್ಲೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನು ಮುಖ್ಯವಾಗಿ ನೋಡಿ ಒಂದು ಪೋರ್ಟ್ಫೋಲಿಯೋ ಅಥವಾ ಸ್ಟಾಕ್ ಬಾಸ್ಕೆಟ್ ಅಂತ ಏನು ಹೇಳ್ತೀವಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಈಗ ಸ್ಟಾಕ್ ಬಾಸ್ಕೆಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಯಾವುದೇ ರೀತಿಯಾದ ರೂಲ್ಸ್ ಅನ್ನೋದಿಲ್ಲ, ಗೈಡ್ಲೈನ್ಸ್ ಅಂತ ಮಾತ್ರ ಇರುತ್ತೆ. ರೂಲ್ಸ್ಗೂ ಗೈಡ್ಲೈನ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು. ರೂಲ್ಸ್ ಅಂದರೆ ಖಡಾಖಂಡಿತವಾಗೂ ನೀವು ಅದೇ ರೀತಿ ಫಾಲೋ ಮಾಡಬೇಕು, ಅದರಿಂದ 1% ಕೂಡ ಡಿವಿಯೇಷನ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಆದರೆ ಗೈಡ್ಲೈನ್ಸ್ ಅಂತ ಏನಂದರೆ ಒಂದು ಸೆಟ್ ಆಫ್ ಇಂಡಿಕೇಶನ್ಸ್ ಅಂತ ಇರುತ್ತೆ, ನೀವು ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಈಗ ನಾವು ನಿಮಗೆ ಒಂದು ಎಕ್ಸಾಂಪಲ್, ಒಂದು ಮಾಡೆಲ್ ಪೋರ್ಟ್ಫೋಲಿಯೋ ಅಂತ ಹೇಳಲ್ಲ, ಆದರೆ ನಿಮ್ಗೊಂದು ಎಕ್ಸಾಂಪಲ್ ಅಂತ ತೋರಿಸ್ತಾ ಹೋದರೆ, ಈಗ ನಿಮ್ಮ ಸ್ಕ್ರೀನಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂದರೆ ಏನು? 10-15 ಸ್ಟಾಕ್ ಇರೋದನ್ನು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂತಾರೆ. ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋದಲ್ಲಿ ನೀವು ಸೆಕ್ಟರ್ ಅಂತ ನೋಡ್ತಾ ಹೋದರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೂ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಕೆಲವು ಬರೀ IT ಸೆಕ್ಟರ್ಗೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಅದು ಓವರ್ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಆಗುತ್ತೆ. ಒಂದು ರೀಸನಬಲಿ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂದರೆ ಮ್ಯಾಕ್ಸಿಮಮ್ 10-15 ಸ್ಟಾಕ್ ಇರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಗೈಡ್ಲೈನ್ಸ್, ಯಾವುದೇ ರೀತಿ ರೂಲ್ಸ್ ಅಲ್ಲ. ಇದು ಯಾವ ರೀತಿ ಇದನ್ನು ಡಿರೈವ್ ಮಾಡಿದ್ದೀವಿ ಅಂದರೆ, ತುಂಬ ಬುಕ್ಸ್ ಓದಿರ್ಬೋದು, ಇಂಟರ್ನ್ಯಾಷನಲ್ ಬುಕ್ಸ್ ಓದಿರ್ಬೋದು, ಅಥವಾ ನಮ್ಮ ಭಾರತದಲ್ಲೇ ತುಂಬ ದಿಗ್ಗಜರಿದ್ದಾರೆ, ಇನ್ವೆಸ್ಟಿಂಗ್ ದಿಗ್ಗಜರಿದ್ದಾರೆ, ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿದ್ರೆ ಯಾರುವೆ 100-150 ಸ್ಟಾಕ್ಸ್ ಎಲ್ಲ ಇಟ್ಕೊಳ್ಳಲ್ಲ. 15-20 ಸ್ಟಾಕ್ ಮ್ಯಾಕ್ಸಿಮಮು, ಅಥವಾ ತುಂಬ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಅಥವಾ ಫಂಡ್ ಮ್ಯಾನೇಜರ್ಸ್ ಅಂತ ಏನಂತೀವಿ, ಅವ್ರನ್ನೆಲ್ಲ ನೀವು ಟ್ರ್ಯಾಕ್ ಮಾಡಿದಾಗ ಅವ್ರ ಹತ್ರ 10-15 ಸ್ಟಾಕ್ ಅಷ್ಟೇ ಇರುತ್ತೆ. ಆ ಸ್ಟಾಕ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ 5-8 ವರ್ಷದ ತನಕ ಹೋಲ್ಡ್ ಮಾಡುವಂಥ ಸ್ಟಾಕ್ಸ್ನ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಆ 10-15 ಸ್ಟಾಕ್ಸಲ್ಲಿ ಏನು ಮಾಡ್ತಾರೆ, ವಿಧವಾದ ಸೆಕ್ಟರಿಂದ ತಗೋತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಒಂದು IT ಸೆಕ್ಟರಿಂದ ಇರ್ಬೋದು, ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಬ್ಯಾಂಕಿಂಗಲ್ಲಿ 2 ರೀತಿ ಬರುತ್ತೆ, ಒಂದು ಪ್ರೈವೇಟ್ ಬ್ಯಾಂಕ್ಸ್ ಅಂತ ಬರುತ್ತೆ, ಒಂದು PSU ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬರುತ್ತೆ. ಆಟೋಮೊಬೈಲ್ ಸ್ಟಾಕ್ಸ್ ಇರ್ಬೋದು, ಪವರ್ ಸ್ಟಾಕ್ಸ್ ಇರ್ಬೋದು, ಕನ್ಸ್ಯೂಮರ್ ಗೂಡ್ಸ್, ಮೆಟಲ್ಸ್ ಆ್ಯಂಡ್ ಮೈನಿಂಗ್, ಟೆಲಿಕಮ್ಯುನಿಕೇಷನ್, ಕನ್ಸ್ಟ್ರಕ್ಷನ್, ಇದರ ಹಲವಾರು ಸೆಕ್ಟರ್ಗಳಿದೆ. ನಿಮ್ಮ ದುಡ್ಡನ್ನು ನೀವು ಹೂಡಿಕೆ ಮಾಡಬೇಕಾದ್ರೆ ಪ್ರತಿಯೊಂದು ಸೆಕ್ಟರಿನ ಅತ್ಯುತ್ತಮ ಬೆಸ್ಟ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಯಾವತ್ತೂ ಸೂಕ್ತ, ಮೊದಲನೇದಾಗಿ. ಎರಡನೇದಾಗಿ, ಒಂದು ಗೈಡ್ಲೈನ್ ಅಥವಾ ಒಂದು ರೀಸನಬಲ್ ಪೋರ್ಟ್ಫೋಲಿಯೋ ಅಂದರೆ ಯಾವ ರೀತಿ ಕಂಡು ಬರುತ್ತೆ ಅಂದರೆ, 1 ಲಕ್ಷ ರೂಪಾಯಿ ನಾನು ಹೂಡಿಕೆ ಮಾಡ್ತಿದ್ರೆ ಅದರಲ್ಲಿ 50,000 ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಹೋಗುತ್ತೆ. ಇನ್ನು 30% ಅನ್ನೋದು ನಿಮ್ಮ ಮಿಡ್ ಕ್ಯಾಪ್ ಸ್ಟಾಕ್ಸಿಗೆ ಹೋಗುತ್ತೆ. ಒಂದು 20% ಅನ್ನೋದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೆ ಹೋಗುತ್ತೆ. ಅದು ಡಿಫ್ರೆಂಟ್ ಸೆಕ್ಟರ್ಸ್ ಆಗಿರ್ಬೋದು. ಅದರರ್ಥ ಏನಂತ ಅಂದರೆ, ಇವಾಗ 50,000ದಲ್ಲಿ ಎಂಟೈರ್ 50,000 ಒಂದು ಲಾರ್ಜ್ ಕ್ಯಾಪ್ ಸ್ಟಾಕಿಗೆ ನಾನು ಇನ್ವೆಸ್ಟ್ ಮಾಡೋದಿಲ್ಲ. ಲಾರ್ಜ್ ಕ್ಯಾಪ್ಸಲ್ಲಿ ಇವಾಗ 10 ಸ್ಟಾಕ್ನ ನಾನು ಡಿಸೈಡ್ ಮಾಡಿದ್ರೆ 50,000ದಲ್ಲಿ 5 ಲಾರ್ಜ್ ಕ್ಯಾಪಿಗೆ ಇನ್ವೆಸ್ಟ್ ಮಾಡ್ತೀನಿ. ಅದರ ಅರ್ಥ 10,000 ಹಂಗೆ ಒಂದು ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ತೀನಿ. ಸೊ
10,000 ಹಂಗೆ 5 ಸ್ಟಾಕ್ ಅಂದರೆ 50,000. 10,000 ಹಂಗೆ 3 ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂದರೆ 30,000. 10,000 ಹಂಗೆ 2 ಸ್ಟಾಕ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂದರೆ 20,000. ಸೊ ಟೋಟಲ್ ಆಗಿ 1,00,000 ನಾನು 10 ಸ್ಟಾಕ್ಸ್ಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀನಿ. ಜೊತೆಗೆ 50% ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, 30% ಮಿಡ್ ಕ್ಯಾಪ್ ಸ್ಟಾಕ್ಸ್, 20% ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಆ್ಯಂಡ್ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ಮೇಲೆ 3 ರಿಂದ 5 ವರ್ಷ ಇದನ್ನು ಬೆಳೆಯೋದಕ್ಕೆ ಬಿಡ್ತೀನಿ. ಇದು ಒಂದು ಮತ್ತೆ ಹೇಳ್ತೀನಿ, ಇದು ಒಂದು ಗೈಡ್ಲೈನ್ ಅಷ್ಟೇ ಬಿಟ್ಟರೆ ಯಾವುದೇ ರೀತಿ ರೂಲ್ ಇಲ್ಲ. ಪ್ರತಿಯೊಬ್ಬ ಇನ್ವೆಸ್ಟರ್ ಆದವ್ರಿಗೆ ಅವ್ರದ್ದೇ ಆದ ಇನ್ವೆಸ್ಟ್ಮೆಂಟ್ ಟೈಮ್ ಫ್ರೇಮ್ ಇರುತ್ತೆ, ಸ್ಟಾಕ್ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಅದಕ್ಕೆ ಇದೇ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು ಅಥವಾ ನಾನು ಇಲ್ಲಿ ಕೊಟ್ಟಿರೋ ಅಲೋಕೇಶನಲ್ಲಿ ಲಾರ್ಜ್ ಕ್ಯಾಪ್ IT-ನಲ್ಲೇ ಲಾರ್ಜ್ ಕ್ಯಾಪ್ ಹಾಕಬೇಕು ಅಂತೇನಿಲ್ಲ. ನಾನು ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಥರವಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ದುಡ್ಡನ್ನು ಒಂದೇ ಸ್ಟಾಕಿಗೆ ಹಾಕೋಕ್ಕಿಂತ 10 ರಿಂದ 15 ಸ್ಟಾಕಿಗೆ ಈಕ್ವಲ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಬರುವ ಸಾಧ್ಯತೆ ನಿಮಗೆ ಜಾಸ್ತಿ. ಸ್ಟಾಕ್ ಸೆಲೆಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ನಾವು ಮುಂಬರುವ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಮಾತಾಡೋಣ. ಸೊ ಈ ಎಪಿಸೋಡ್ಗೆ ಇಷ್ಟೇ. ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹನೆಗೆ ವಿ ಆರ್ ಆಲ್ವೇಸ್ ವೆರಿ ವೆರಿ ಥ್ಯಾಂಕ್ಫುಲ್. ಹೀಗೆ ನಮ್ಮ ಚಾನಲ್ನ ಬರೀ ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ಅಲ್ಲ, ನಮ್ಮ ವಿಸ್ತಾರ ಮನಿ ಪ್ಲಸ್ಸಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನು ಇದೇ ರೀತಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿಗೆ ನಮ್ಮ ವೀಡಿಯೋಸ್ನ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.